ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ SSP ಸ್ಕಾಲರ್ಶಿಪ್ ನಲ್ಲಿ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ನೀವು ಕಮೆಂಟ್ಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ಅದ್ರಲ್ಲಿ ಮೇನ್ ಕಮೆಂಟ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿಕ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನೋಡಾದ್ಮೇಲೂ ಕೂಡ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಹೇಳೋದಾದ್ರೆ ಮತ್ತೆ ಕಮೆಂಟ್ಸ್ ಮಾಡಿ ಏನ್ ಪ್ರಾಬ್ಲಮ್ ಮತ್ತೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಪಿಕ್ ಮಾಡ್ಕೊಂತೀನಿ. ಓಕೆನಾ? ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಬಂದ್ಬಿಟ್ಟು ಬ್ರೋ ಏನು ಸುಹಾನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಮೊದಲನೇದಾಗಿ, ಹಾಯ್, ಐ ಡಿಡ್ ನಾಟ್ ಗೆಟ್ 2024 and 25 ಸ್ಕಾಲರ್ಶಿಪ್, ನೋ ಇಟ್ ಶೋಯಿಂಗ್ ಕ್ರೆಡಿಟೆಡ್. ಮತ್ತೆ 2025 ಮತ್ತೆ 26 ಕೂಡ ಸೇಮ್ ಕ್ರೆಡಿಟೆಡ್ ಅಂತಾನೆ ಇದೆ, ಬಟ್ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಆಕ್ಚುಲ್ ಆಗಿ 2024 ಮತ್ತೆ 25ನೇ ಸಾಲಿನ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗ್ತಾ ಬರ್ತಿದೆ ತುಂಬಾ ಜನಕ್ಕೆ. ನಿಮಗೆ ಬಂದಿಲ್ಲ ಅಂದ್ರೆ ಒಂದು ವಾರ ವೇಟ್ ಮಾಡಿ. ಒಂದು ವೇಳೆ 2025 ಮತ್ತೆ 26 ಸಾಲಿನ ಏನು DBT ಅನ್ನುವಂಥದ್ದು ನಿಮಗೆ ಪುಷ್ ಆಗಿದೆ ಅಂತ ಹೇಳೋದಾದ್ರೆ ಅದಕ್ಕಿಂತ ಗುಡ್ ನ್ಯೂಸ್ ಇನ್ನೇನಿದೆ. ಸೊ ಖಂಡಿತವಾಗ್ಲೂ ಕೂಡ ಇದೇ ಮಂತ್ ನಿಮಗೆ 2 ಅಮೌಂಟ್ ಅನ್ನು ಕೂಡ ರಿಸೀವ್ ಆಗ್ಬಿಡುತ್ತೆ. ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ SSP ಡೂ ವಿ ಹ್ಯಾವ್ ಟು ಅಪ್ಲೈ ಫಾರ್ NSP ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋರೆಲ್ಲರೂ ಕೂಡ NSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲೇಬೇಕಾ ಅಂತ ಹೇಳಿ. ಸೊ ಆ ಥರ ಏನೂ ಇಲ್ಲ. SSP ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂದ್ರೆ NSP ನಿಮಗೆ ಬೇಕು ಅಂತ ಅನ್ನೋದಾದ್ರೆ ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ ನೋಡ್ಕೊಳ್ಳೋದಾದ್ರೆ 4th ಲೆವೆಲ್ನ ಒಂದು ವೆರಿಫಿಕೇಶನ್ ಅಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಬಟ್ DBT ಅನ್ನುವಂಥದ್ದು ಪುಷ್ ಆಗಿಲ್ಲ ಬ್ರೋ, ವೆರಿಫಿಕೇಶನ್ ಮತ್ತೆ ಮಾಡಿಸ್ಬೇಕಾ ಅಂತಾನು ಕೂಡ ಹೇಳಿದ್ದಾರೆ. ಸೊ ಆಕ್ಚುಲ್ ಆಗಿ DDO ಇಂದ ಅಪ್ರೂವ್ ಆಗಿದೆ ಅಂತ ಹೇಳೋದಾದ್ರೆ ಮತ್ತೆ ವೆರಿಫಿಕೇಶನ್ ಮಾಡಿಸುವಂತ ಒಂದು ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಅವ್ರ ಕಡೆಯಿಂದ SSP ಏನೋ ಸ್ಕಾಲರ್ಶಿಪ್ ಕಡೆಯಿಂದ ಅಂದ್ರೆ ತಾಲೂಕ್ ಆಫೀಸ್ ಕಡೆಯಿಂದ ನಿಮ್ಗೆ ಕಾಲ್ ಬಂದಿತ್ತು ಅಂತ ಹೇಳೋದಾರೆ ವೆರಿಫಿಕೇಶನ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿ. ಸೊ ಹಂಗಿದ್ರೆ ಮಾತ್ರನೇ ವೆರಿಫಿಕೇಶನ್ ಮಾಡಿಸಿ. DDO ಇಂದ ಅಪ್ರೂವ್ ಆಗಿದೆ ಅಂತ ಹೇಳೋದಾದ್ರೆ ಏನ್ ವೆರಿಫಿಕೇಶನ್ ಕಂಪಲ್ಸರಿ ಏನಿಲ್ಲ. ಸೊ ಅವರೇ ಅಪ್ರೂವ್ ಮಾಡಿದ್ದಾರೆ ಅಂದ್ರೆ. DDO ಅಪ್ರೂವ್ಡ್ ನೋ ಅಂತ ಇದೆ ಬ್ರೋ, DBT ಪುಷ್ ಆಗಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ DBT ಪುಷ್ ಆಗಿದ್ರು ಕೂಡ ವೆರಿಫಿಕೇಶನ್ ಕಂಪಲ್ಸರಿ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ನಿಮ್ಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ ಹೇಳೋದಾದ್ರೆ ಏನು ಮಾಡಿಸುವಂತ ಒಂದು ಅವಶ್ಯಕತೆ ಇಲ್ಲ. ಬಟ್ ಕೆಲವೊಬ್ಬರಿಗೆ ಆಫ್ ಅಮೌಂಟ್ ರಿಸೀವ್ ಆಗಿರುತ್ತೆ. ಸೊ ಈ ತರ ಎಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಹಂಗಾಗಿ ನೀವು ಬೆಟರ್ ಏನ್ ಮಾಡಬೇಕು ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟು. ಬಟ್ DDO ಅಪ್ರೂವ್ಡ್ ನೋ ಅಂತ ಇದೆ ಅಂತ ಹೇಳೋದಾದ್ರೆ ವೆರಿಫಿಕೇಶನ್ ನಿಮಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆನಾ? ಅಮೌಂಟ್ ಬಂದಿದ್ರೆ ಏನು ತಲೆಗೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಐ ಆಮ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಬಟ್ ಅದರ್ ಲೆವೆಲ್ ಆರ್ ನಾಟ್ ವೆರಿಫೈಡ್ ವಾಟ್ ಟು ಡೂ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಬಟ್ ಅರ್ಥ ಆಗಲಿಲ್ಲ ನನಗೆ. ಅಫ್ರೀನ್ ಅವ್ರು ಕಮೆಂಟ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, ಬ್ರೋ ನಂದು 2024 ಮತ್ತೆ 25 ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಆಗ್ತಿಲ್ಲ. ಮತ್ತೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಎಸ್ ಇದೆ, ಸೆಕೆಂಡ್ ಲೆವೆಲ್ ನಲ್ಲಿ ಅಮೌಂಟ್ ಶೋ ಆಗ್ತಿಲ್ಲ, ಥರ್ಡ್ ಲೆವೆಲ್ DBT ನೋ ಅಂತ ಇದೆ. ಮಾರ್ಕ್ಸ್ ಕಾರ್ಡ್ ಇಮೇಲ್ ಮಾಡಿದರೆ ಥರ್ಡ್ ಲೆವೆಲ್ ಎಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಸೊ ಒಂದ್ಸತಿ ಅಪ್ಡೇಟ್ ಮಾಡಿ. ಒಂದ್ ವೇಳೆ ಅಪ್ಡೇಟ್ ಮಾಡಿದ್ರು ಕೂಡ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ತಾಲೂಕ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ, DDO ಕಡೆಯಿಂದ ಅಪ್ರೂವ್ ಆಗ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಇದು ದರ್ಶನ್ ಅನ್ನೋರು ಕಮೆಂಟ್ ಮಾಡಿದ್ರು. ಓಕೆ, ಏನೋ ಪುಣ್ಯ ಅನ್ನೋರು ಯಾರೋ ಕಮೆಂಟ್ ಮಾಡಿದ್ದಾರೆ. ಬ್ರೋ 2024 ಮತ್ತೆ 25ನೇ ಸಾಲಿನ ಸ್ಕಾಲರ್ಶಿಪ್ DDO ನೋ ಅಂತ ಇದೆ, ಮತ್ತೆ ಅವೇಟೆಡ್ ಅಂತ ತೋರಿಸಿದೆ, DBT ಪುಷ್ ಎಸ್ ಅಂತ ಇದೆ. ಅಮೌಂಟ್ ಕ್ರೆಡಿಟ್ ಆಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ಇದರಲ್ಲಿ ಮೇನ್ ಇವ್ರದೊಂದು ಕಮೆಂಟು, 2025 ಮತ್ತೆ 26ನೇ ಸಾಲಿನ ಸ್ಕಾಲರ್ಶಿಪ್ DDO ನೋ ಅಂತ ಇದ್ದು ವೆರಿಫಿಕೇಶನ್ ಆಗಿಲ್ಲ, ಬಟ್ DBT ಪುಷ್ ಆಗಿದೆ ಅಂತ ಹೇಳೋದಾದ್ರೆ ಅಮೌಂಟ್ ರಿಸೀವ್ ಆಗಲ್ಲ. ಫಸ್ಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಒಂದು DDO ಕಡೆಯಿಂದ ಎಸ್ ಅನ್ನ ಇರಬೇಕಾಗುತ್ತೆ. ಇಲ್ಲ ಅಂತ ಹೇಳೋದಾದ್ರೆ ಮೇನ್ ಆಗಿ ವೆರಿಫಿಕೇಶನ್ ಅನ್ನ ಆಗಿರ್ಬೇಕಾಗುತ್ತೆ. ಮೇನ್ ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಫಸ್ಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. DBT ಎಸ್ ಆಗಿದ್ರು ಕೂಡ ನೋ ಆಗಿದ್ರು ಕೂಡ ವೆರಿಫಿಕೇಶನ್ ಮಾಡಿಸ್ಕೊಂಡು ಆದ್ಮೇಲೆ ನಿಮಗೆ ಅಮೌಂಟ್ ಅನ್ನುವಂಥದ್ದು ಪುಷ್ ಆಗುತ್ತೆ. ಓಕೆನಾ? ಸೊ ಮತ್ತೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಿರ್ತಾರೆ, DBT ಪುಷ್ ಆಗಿದೆ ಬಿಟ್ಬಿಡು, ಹಂಗೆ ಇದ್ಕೊಳ್ಳಿ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಮೇನ್ ಪ್ರಾಬ್ಲಮ್. ಅಮೌಂಟ್ ಬಂದಿಲ್ಲ ಅಂದ್ರೂ ಕೂಡ ಕಷ್ಟ ಆಗುತ್ತೆ. ಇದು ಜ್ಞಾಪಕ ಇಟ್ಕೋಬೇಕಾಗುತ್ತೆ ನೀವು. ಓಕೆನಾ ಬ್ರೋ? ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಫಿಟ್ ಮ್ಯಾನ್ ಅನ್ನೋರು ಯಾರೋ ಕಮೆಂಟ್ ಮಾಡಿದ್ದಾರೆ. ಬ್ರೋ ನಾನು ಲಾಸ್ಟ್ ವಿಡಿಯೋಗೆ ಕಮೆಂಟ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಓಕೆ ಬ್ರೋ, DBT ಎಸ್ ಅಂತ ಬಂದಿದೆ, DDO ನೋ ಅಂತ ಇದೆ, ಪ್ಲೀಸ್ ಹೇಳಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ DBT ಎಸ್ ಅಂತ ಇದ್ದು DDO ನೋ ಅಂತ ಇತ್ತು ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ ಬ್ರೋ, ನಾನು ಅವಾಗಲೇ ಹೇಳಿದೆ ನಿಮ್ಗೆ. ಸೊ ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಕಾರ್ತಿಕ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. 2024 ಮತ್ತೆ 25 ಸೆಕೆಂಡ್ ಲೆವೆಲ್ 18,000 ಬಟ್ ಥರ್ಡ್ ಲೆವೆಲ್ ಪುಷ್ ಟು DBT ನೋ ಅಂತ ಇದೆ, ರಿವೆರಿಫಿಕೇಶನ್ ಮಾಡಿಸ್ಬೇಕಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ಇವ್ರ ಕಮೆಂಟ್ ಆಗೋರಿಗೆ 18,000 ರೂಪಾಯಿ ಬಂದು ಅಪ್ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. DBT ಅನ್ನುವಂಥದ್ದು ನೋ ಅಂತ ಇದೆ. ಸೊ ರಿವೆರಿಫಿಕೇಶನ್ ಮಾಡಿಸುವಂತ ಒಂದು ಏನು ಅವಶ್ಯಕತೆ ಇಲ್ಲ. ಒಂದು ವೇಳೆ ವೆರಿಫಿಕೇಶನ್ ಆಗಿತ್ತು ಅಂದ್ರೆ ರಿವೆರಿಫಿಕೇಶನ್ ಮಾಡ್ಸಕ್ ಹೋಗ್ಬೇಡಿ. ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ವೆರಿಫಿಕೇಶನ್
ಮಾಡಿಸ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬ್ರದರ್ ಅಮೌಂಟ್ ಅವೇಟೆಡ್ ಅಂತ ಇದೆ, ಏನು ಮಾಡಬೇಕು ಅಂತ ಹೇಳಿದರೆ ಮಹೇಶ್ ನಾಯಕ್ ಅನ್ನೋರು. ಬ್ರೋ ಅವೇಟೆಡ್ ಅಂತ ಇದೆ ಅಂದರೆ ಬರುತ್ತೆ ಬ್ರೋ, ಅಮೌಂಟ್ ಅಪ್ಡೇಟ್ ಆಗುತ್ತೆ. ಅಮೌಂಟ್ ಅಪ್ಡೇಟ್ ಆಗಿ ಅವೇಟೆಡ್ ಅಂತ ಇದೆ ಅಂದರೆ ಬರುತ್ತೆ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ ನಂದು ಅಪ್ಲಿಕೇಶನ್ ನಾಟ್ ಸಬ್ಮಿಟೆಡ್ ಅಂತ ಇದೆ, ಏನು ಮಾಡಬೇಕು? ರೀಸಬ್ಮಿಟ್ ಮಾಡಿ ಬ್ರೋ, ಅಷ್ಟೇ. 4th ಲೆವೆಲ್ ವೆರಿಫಿಕೇಶನ್ ಆಗಿದೆ, DBT ಪುಷ್ ಎಸ್ ಅಂತ ಇದೆ, ಬಟ್ ಅವೇಟೆಡ್ ಅಂತ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಸೆಕೆಂಡ್ ಕಾಲಮಲ್ಲಿ ಅವೇಟೆಡ್ ಅಂತ ಇರಬೇಕು, ಬಟ್ ಈ ಮಂತ್ ಒಳಗೆ ಬರುತ್ತೆ. ವೆರಿಫಿಕೇಶನ್ ಆಗಿದೆ ಅಂದರೆ ಈ ಮಂತ್ ಒಳಗೆ ಬರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ಮೈ ನೇಮ್ ಇಸ್ ಶ್ರೇಯಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಐ ಎಮ್ OBC ಗಾಟ್ ಕ್ರೆಡಿಟೆಡ್ 8,000 rupees ಇನ್ ಅಪ್ಲಿಕೇಶನ್, ಸ್ಟಿಲ್ ಅವೇಟೆಡ್ ಈಸ್ ದೇರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ 8,000 ರೂಪಾಯಿ ನಿಮಗೆ ಅಪ್ಡೇಟೆಡ್ ಆಗಿ ಅವೇಟೆಡ್ ಅಂತ ಇದೆ ಅಂತ ಹೇಳೋದಾದ್ರೆ ಈ ಮಂತ್ ಒಳಗೆ ಕಂಪ್ಲೀಟ್ ಆಗುತ್ತೆ ವೆರಿಫಿಕೇಶನ್ ಆಗಿದ್ರೆ. ಓಕೆನಾ. ಇನ್ನೊಬ್ಬರು ಕಮೆಂಟ್ ಯಾರ್ದನ ತೊಗೊಂಡ್ಬಿಡೋಣ. ಬ್ರೋ 2000 ಅಪ್ಪು ಹುಡುಗ ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ. ಬ್ರೋ 2024-25 ಸ್ಕಾಲರ್ಶಿಪ್ DBT ಎಸ್ ಅಂತ ಇದೆ, ಮತ್ತೆ ನನ್ನ ಅಮೌಂಟ್ ನಂಬರು ಬಂದಿದೆ ಅಂತ ತೋರಿಸ್ತಿದೆ, ಆದರೆ ನಾನು ಬ್ಯಾಂಕ್ನಲ್ಲಿ ಚೆಕ್ ಮಾಡಿದೆ ಅಮೌಂಟ್ ಬಂದಿಲ್ಲ, ಏನು ಮಾಡಬೇಕು ಬ್ರೋ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ಸತಿ ಚೆಕ್ ಮಾಡಿ ಬ್ರೋ, ಒಂದ್ ವೇಳೆ ಅವ್ರೇನ ಅಮೌಂಟ್ ಬಂದಿದೆ ಅಂತ ನಿಮಗೆ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ IDsಗಳನ್ನ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಬಂದಿತ್ತು ಅಂತ ಹೇಳೋದಾದ್ರೆ ರಿಫ್ಲೆಕ್ಟ್ ಆಗುತ್ತೆ ಅಕೌಂಟ್ನಲ್ಲೇನೆ. ಸೊ ಬಂದಿಲ್ಲ ಅಂತ ಹೇಳೋದಾದ್ರೆ ವೇಟ್ ಮಾಡಿ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಹೋಗ್ಬಿಟ್ಟು ಟ್ರಾನ್ಸಾಕ್ಷನ್ ಯಾವ್ದನ್ನ ಸ್ಟ್ರಕ್ ಆಗಿದೆಯಾ ಅಕೌಂಟಲ್ಲಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಒಂದ್ ವೇಳೆ ನಿಮ್ಮ ಅಮೌಂಟ್ ಏನಾರ ಸ್ಟ್ರಕ್ ಆಗಿತ್ತು ಅಂತ ಹೇಳೋದಾದ್ರೆ ಅವ್ರಿಗೆ ಪುಷ್ ಮಾಡೋಕೆ ಈಸಿ ಆಗುತ್ತೆ. ಬ್ಯಾಂಕ್ನಲ್ಲಿ ಈ ಥರ ಕೇಳಿ, ನನಗೆ ಅಮೌಂಟ್ ಬರಬೇಕು, ಅಮೌಂಟ್ ಬಂದ್ಬಿಟ್ಟು ಸ್ಟ್ರಕ್ ಆಗಿದೆಯಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಸ್ಟ್ರಕ್ ಆಗಿಲ್ಲ ಅಂದ್ರೆ ವೇಟ್ ಮಾಡಿ 1 ಮಂತ್. ಓಕೆನಾ. ಓಕೆ, ಇಷ್ಟೇ ಕಮೆಂಟ್ ಇದ್ದಿದ್ದು, ಇನ್ನ ಎಲ್ಲರದು ಕಮೆಂಟ್ ಓದಕ್ಕಾಗಲ್ಲ. ಸೊ ಹಂಗಾಗಿ ಮೇನ್ ಕಮೆಂಟ್ಗಳನ್ನ ಓದಿದ್ದೀನಿ. ಕಮೆಂಟ್ಸ್ ಮಾಡಿ ಈ ಒಂದು ವಿಡಿಯೋದಲ್ಲೂ ಕೂಡ ನೆಕ್ಸ್ಟ್ ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ ನಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.